ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾನು ನಾಳೆ ಶುಕ್ರವಾರ, ನಾಳೆ ಏನಪ್ಪ ಅಂದ್ರೆ ಶ್ರಾವಣದ 3ನೆಯ ಶುಕ್ರವಾರ. ಈ ದಿವಸ ನೋಡ್ರಿ, ಯಾರು 2ನೇ ವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿಲ್ಲ ಅವರು ಈ 3ನೇ ವಾರ ಶುಕ್ರವಾರ ಆಚರಣೆಯನ್ನು ಮಾಡಬೇಕು. ಯಾರು ಮಿಸ್ ಆಗಿರ್ತೈತೆ ನೋಡ್ರಿ, ಏನೋ ನಾನಾ ಕಾರಣಗಳಿಂದ ಅವರು ಬಿಟ್ಟಿರ್ತಾರಲ್ಲ, ಅಂಥವರು ಈ 3ನೇ ಶುಕ್ರವಾರ ಆಚರಣೆಯನ್ನು ಮಾಡಬಹುದು, ಮಾಡೋವಂಥವ್ರು. ಮತ್ತು ನೋಡ್ರಿ, ಅದಕ್ಕೆ ನಾನು ಆ ಒಂದು ಶುಕ್ರವಾರದ ಟೈಮಿಂಗ್ಸ್ ಅದನ್ನು ಈ ವಿಡಿಯೋದೊಳಗೆ ಹೇಳ್ತೀನಿ, ಯಾವಾಗ ಮಾಡಿದ್ರೆ ಒಳ್ಳೆಯದು ಅಂತ. ಹೋದ ವಾರ ನೀವು ಯಾರು ಮಾಡಿಲ್ಲ, ಈ ವಾರ ಆ ಒಂದು ಪೂಜೆಯನ್ನು ಮಾಡ್ಕೊಳ್ರಿ, ವರಮಹಾಲಕ್ಷ್ಮಿ ಪೂಜೆಯನ್ನು. ಏನೋ ರೀಸನ್ನಿಂದ ಬಿಟ್ಟಿರ್ತೀರಿ, ಏನೋ ಮಾಡೋಕ್ಕಾಗಿರೋಂಗಿಲ್ಲ ಅಂಥವ್ರು ನಾಳೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ಕೋಬೋದು. ಮುಹೂರ್ತಗಳು ಯಾವ್ಯಾವಪ್ಪ ಅಂತಂದ್ರೆ, ಇದು 3ನೇ ಶುಕ್ರವಾರ ನೋಡ್ರಿ. ಯಾವಾಗ ಪೂಜೆಯನ್ನು ಮಾಡ್ಬೇಕಂತಂದ್ರೆ, ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 3:30ಯಿಂದ 5:30ವರೆಗೂ ಇರ್ತದೆ ನೋಡ್ರಿ. ಆ ಟೈಮಲ್ಲಾದರೆ ಆವಾಗ ನೀವು ಪೂಜೆಯನ್ನು ಮಾಡ್ಕೊಳ್ಳುವಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಆಗೋದಿಲ್ಲ ಅನ್ನೋರು 7 ಗಂಟೆಯಿಂದ ಮಾಡ್ಕೋಬೋದು. 7 ಗಂಟೆಯಿಂದ 10:30ವರೆಗೆ ಟೈಮು ಚೆನ್ನಾಗಿರ್ತೈತಿ, ಆವಾಗನೂ ಸಹ ನೀವು ಮಾಡ್ಕೋಬೋದು. ಆಮೇಲೆ 10:30ಯಿಂದ ನಮ್ಗೆ ರಾಹುಕಾಲ ಬರೋದ್ರಿಂದ ಆವಾಗ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಸಾಯಂಕಾಲ ಮಾಡ್ಬೇಕು. ಮತ್ತೆ ಇನ್ನು ಅವಾಗೇನಂದ್ರೆ 5:30ಯಿಂದ 7:00ವರೆಗೆ, 7 ಗಂಟೆವರೆಗೂ, 5:30ಯಿಂದ ಹಿಡಿದು 7 ಗಂಟೆವರೆಗೂ ಗೋಧೂಳಿ ಸಮಯ ಅಂತ ಹೇಳ್ತೀವಿ. ಆ ಒಂದು ಗೋಧೂಳಿ ಸಮಯದಲ್ಲಿ ಸಹ ನೀವು ಪೂಜೆಯನ್ನು ಮಾಡ್ಕೋಬೋದು ನೋಡ್ರಿ. ಯಾರು 2ನೇ ಶುಕ್ರವಾರ ಪೂಜೆಯನ್ನು ಮಾಡಿಲ್ಲ ಅವರು ಈ ವಾರ, ನಾಳೆ ಬರುವಂಥ ಶುಕ್ರವಾರ ದಿವಸ ಮಾಡಿ. ಈ ಒಂದು 3 ಸಮಯವನ್ನು ಹೇಳಿದ್ದೇನೆ ನೋಡ್ರಿ, ಮಾಡದೇ ಇರೋರು ನೋಡಿರಿ. ಫ್ರೆಂಡ್ಸ್, ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಹಾಕಿರಿ. ನಾಳೆನೇ ಇರೋದು ಶುಕ್ರವಾರ, 3ನೇ ಶುಕ್ರವಾರ, ಶ್ರಾವಣದ ಶುಕ್ರವಾರ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡಿರಿ, ಕಾಮೆಂಟ್ ಹಾಕಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.